Hello dear student, now we are going to discuss the lease financing. Already you know about the lease financing because we are already sent the several videos on the basis of the lease financing. Here lease means it is an agreement between the two parties. That means that two parties are lessor and the lessee. The agreement is for utilizations of the some asset. So here that asset will be taken on the basis of that agreement. So that agreement is called as the lease agreement. Here the lease finances means for the purpose of utilizations of the particular asset taken on the basis of some agreement in the some given periods. Up to that person will be providing the rent to that owners. There are two persons are arising here. That two persons are lessor and the lessee. The lessor are the owner of the asset and the lessee is one who taken the asset on the basis of the lease. Here the lessor will be providing the asset on the basis of the lease to the lessee and the lessee will be taken the asset on the basis of the lease. And here the lessee will be providing the rent to the lessor up to the given agreed time of that agreements. So that is called as leases. Understood? So there are different types of the leases there. That is financial lease, operating lease, sale and sale back lease, then domestic lease and cross-border leases. So these are the types of the leases. You know about the financial lease. It is a long-term lease. Once the lease will be started, it will not be closed immediately. It will be taken as a long period of time. That means more than 10 years. That is called as a financial lease. Here the lessor and the lessee will be taken the agreement and that agreement will be continuous as a long period of times. ಇಲ್ಲಿ ಲೀಸ್ ಹೇಳುವಂತ ಕಾನ್ಸೆಪ್ಟ್ಗಳು ಬರುವಂತದ್ದು ನಾವು ಸಾಮಾನ್ಯವಾಗಿ ಗೇಣಿ ಅಂತ ಹೇಳ್ಬಹುದು ಕನ್ನಡದಲ್ಲಿ. ಸೊ ಇಲ್ಲಿ ಲೀಸ್ ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಆಗಿರುವಂತಹ ಒಂದು ಒಪ್ಪಂದ ಅಂತ ಹೇಳ್ತೇವೆ. ಅಂದ್ರೆ ಒಂದು ಅಸೆಟ್ ಅಂತಂದ್ರೆ ಆಸ್ತಿ ಯಾವುದೇ ಆಗಿರ್ಬೋದು, ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಆ ಒಂದು ಅಸೆಟ್ ಅನ್ನ ಕೆಲವೊಂದಿಷ್ಟು ಸಮಯದವರೆಗೆ ಬಳಸಿಕೊಳ್ಳಿಕ್ಕೋಸ್ಕರ, ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಯುಟಿಲೈಸೇಷನ್ ಆಫ್ ದಟ್ asset for the purpose of manufacturing the product. ಒಂದು ವಸ್ತುವನ್ನ ಉತ್ಪಾದನೆ ಮಾಡೋದಕ್ಕೆ ಕೆಲವೊಂದಿಷ್ಟು ಅಸೆಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಅಲ್ಲಿ ಯಾವ ಒಂದು ಕಂಪನಿ ಅಥವಾ ಇಂಡಸ್ಟ್ರಿಗಳು ಅಸೆಟ್ ಅನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ರೆ ಅದರ ಕಾಸ್ಟ್ ತುಂಬಾ ಹೈ ಆಗಿರುತ್ತೆ. ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಹೈ ಫಾರ್ ಪರ್ಚೇಸಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್. ಸೊ ಫಾರ್ ದ ಪರ್ಪಸ್ ಆಫ್ ದ ಕಂಪನೀಸ್ ವಿಲ್ ಬಿ ಟೇಕನ್ ದಟ್ ಅಸೆಟ್ ಆನ್ ದ ಬೇಸಿಸ್ ಆಫ್ ದ ಲೀಸ್. ಸೊ ಲೀಸ್ ಮೇಲೆ ಏನಾದರೂ ಅಸೆಟ್ ಅನ್ನ ತೆಗೆದುಕೊಂಡಿದ್ರೆ ಫೈನಲಿ ಲೀಸ್ ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅಸೆಟ್ ಅನ್ನ ರಿಟರ್ನ್ ಕೊಡಬಹುದು. ಅವ್ರು ಕೊಟ್ಟಂತ ಲೀಸ್ ಅಗ್ರಿಮೆಂಟ್ ಏನ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ಅಡ್ವಾನ್ಸ್ ಅಮೌಂಟ್ ಅದನ್ನ ರಿಟರ್ನ್ ತಗೊಳ್ಬಹುದು. ಬಟ್ ಅಪ್ ಟು ದಟ್ ಅವ್ರು ಏನು ರೆಂಟ್ ಅನ್ನ ಬಾಡಿಗೆನ ಕೊಟ್ಟಿರ್ತೇವೆ ಅಷ್ಟನ್ನ ಮಾತ್ರ ಅಲ್ಲಿ ಲಾಸಸ್ ಆಗಿರುವಂತದ್ದು ಕಂಪನಿಗೆ. ಆದ್ರೆ ಏನಾಗುತ್ತೆ, ಲೀಸ್ ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ಅಸೆಟ್ ರಿಟರ್ನ್ ಹೋಗುತ್ತೆ, ಇವರ ಅಮೌಂಟ್ ರಿಟರ್ನ್ ಬರುತ್ತೆ. ಸೊ ಯಾವುದೇ ರೀತಿ ಕೂಡ ಇಬ್ಬರಿಗೂ ಲಾಸಸ್ ಆಗಿರೋದಿಲ್ಲ. ಮತ್ತು ಇವ್ರು ಏನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಕೂಡ ಮಾಡಿರ್ತಾರೆ. ಲೆಸ್ಸಿ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಬಟ್ ಸಮ್ ರೆಂಟ್ ಓನ್ಲಿ ಗಿವನ್ ಟು ದ ಲೆಸ್ಸರ್. ಸ್ವಲ್ಪ ಪ್ರಮಾಣದ ರೆಂಟ್ ಅನ್ನ ಮಾತ್ರ ಲೆಸ್ಸರ್ಗೆ ಪ್ರೊವೈಡ್ ಮಾಡಿರ್ತಾನೆ. ಅಲ್ಲಿ ಇಬ್ಬರಿಗೂ ಕೂಡ ಏನಾಗುತ್ತೆ, ಪ್ರಾಫಿಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಆಲ್ರೆಡಿ ಯು ಆರ್ ಡಿಸ್ಕಸ್ಡ್ ಇನ್ ದ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಇನ್ ದ financial account subject. I think that is the royalty. In the royalty chapter already we are discussing the lease agreements. Now royalty chapter anta ನೋಡ್ತೇವೆ ಅಲ್ಲಿ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಫಸ್ಟ್ ಬಿಕಾಮ್ ಅಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡುವಾಗ ಲೀಸ್ ಅಗ್ರಿಮೆಂಟ್ ಬಂದಿರುತ್ತೆ. ಅಲ್ಲಿ ನಾವು ಲೀಸ್ ಅನ್ನ ಕೂಡ ಕ್ಯಾಲ್ಕುಲೇಷನ್ ಮಾಡಿರ್ತೇವೆ. ರಾಯಲ್ಟಿಯನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಅಲ್ಲಿ ಲೀಸ್ ಅಗ್ರಿಮೆಂಟ್ ಕೂಡ ಅಲ್ಲಿ ಬಂದಿರುವಂತದ್ದು. ಸೊ ಸಾಮಾನ್ಯವಾಗಿ ಫಸ್ಟ್ ಹೇಳೋದು ಫಿನಾನ್ಷಿಯಲ್ ಲೀಸ್ ಅಂತ ಹೇಳ್ತೇವೆ. ಇದು ಲಾಂಗ್ ಟರ್ಮ್ ಲೀಸ್ ಆಗಿರುತ್ತೆ. ಒಂದ್ಸಲ ಈ ಒಂದು ಅಗ್ರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದು ಲಾಂಗ್ ಟರ್ಮ್ ವರೆಗೂ ಕೂಡ ಕಂಟಿನ್ಯೂಷನ್ ಆಗ್ತಾ ಹೋಗಿರುತ್ತೆ. The financial lease is very continuous to the long period of time. Once the agreement is started, it will be not stopped immediately. So here all the charges, that means repair charges, depreciation charges and the interest charges will be providing by the lessee only, because
that asset will be taken by the lessee for the purpose of long period of times. That means the indemnities. So anything losses will be provided by the lessee only, not the lessor, because that agreement is contains for the long period of time. Understood? Next one is operating lease. A short period of time, the lessee will be taken the asset on the basis of the lease from the lessor. That means operating lease. It is a short period of time leases. All the indemnity will be providing by the lessor only, because it is a short period of time leases or the agreement. So from one day to the within the years, ಒಂದು ದಿನದಿಂದ ಒಂದು ವರ್ಷದ ಅವಧಿಗೆ ಏನಾದರೂ ನಾವು ಲೀಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ರೆ ಅದನ್ನ ಆಪರೇಟಿಂಗ್ ಲೀಸ್ ಅಂತ ಹೇಳ್ತೇವೆ. ಈ ಆಪರೇಟಿಂಗ್ ಲೀಸ್ ಗಳಲ್ಲಿ ಯಾವುದೇ ಒಂದು ಇಂಡೆಮ್ನಿಟೀಸ್ ಅಂದ್ರೆ ಲಾಸಸ್ ಗಳಾಗುವಂತ ಸಿಚುವೇಶನ್ ಅಂದ್ರೆ ಅಸೆಟ್ ಗಳೇನಾದ್ರೂ ಡ್ಯಾಮೇಜ್ ಆಗಬಹುದು, ಬ್ರೇಕಪ್ ಆಗಬಹುದು, ರಿಪೇರ್ಸ್ ಬರಬಹುದು, ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ಲಿಕ್ಕೆ ಆಗಿರ್ಬೋದು, ಇಂಟ್ರೆಸ್ಟ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗಿರ್ಬೋದು, ಎಲ್ಲಾ ಇಂಡೆಮ್ನಿಟಿಗಳನ್ನು ಕೂಡ ಇಲ್ಲಿ ಲೆಸ್ಸರ್ ಪ್ರೊವೈಡ್ ಮಾಡಬೇಕು, ನಾಟ್ ಅ ಲೆಸ್ಸಿ. ಅಂಡರ್ಸ್ಟುಡ್? That is called as operating lease. It means financial lease is a long term lease, but operating lease is a short term lease. Understood? Then sale and sale back lease. It means the lessee company will be purchasing the asset, okay, for the purpose of own. Then that company will be sell that asset to the leasing company. Then that lessee company will be purchase or the taken that asset on the basis of the lease. That is called as sale and lease back. So ಇಲ್ಲಿ ಸೇಲ್ ಅಂಡ್ ಸೇಲ್ ಬ್ಯಾಕ್ ಅಂತ ಹೇಳಿದ್ರೆ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಲೀಸ್ ಕಂಪನಿಗಳು ಒಂದು ಅಸೆಟ್ ಅನ್ನ ಓನ್ ಆಗಿ ಪರ್ಚೇಸ್ ಮಾಡುತ್ತೆ, ಮತ್ತೆ ಪರ್ಚೇಸ್ ಮಾಡಿದಂತ ಅಸೆಟ್ ಅನ್ನ ಸೇಲ್ ಮಾಡುತ್ತೆ. ಯಾವ ಕಂಪನಿಗೆ? ಲೀಸಿಂಗ್ ಕಂಪನಿಗೆ ಸೇಲ್ ಮಾಡಿಬಿಟ್ಟು ಅದೇ ಅಸೆಟ್ ಅನ್ನ ಲೀಸ್ ಮೇಲೆ ಪುನಃ ರಿಟರ್ನ್ ತಗೊಳುತ್ತೆ. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಅಸೆಟ್ ಅನ್ನ ಯಾವ ಅಸೆಟ್ ಬೇಕಾಗಿರ್ತದೆ ಪರ್ಚೇಸ್ ಮಾಡ್ಕೊಳ್ತು, ನಂತರ ಅದನ್ನ ಲೀಸ್ ಕಂಪನಿಗೆ ಸೋಲ್ಡ್ ಔಟ್ ಮಾಡ್ತು, ನಂತರದಲ್ಲಿ ಅದೇ ಅಸೆಟ್ ಅನ್ನ ಲೀಸ್ ಮೇಲೆ ಪುನಃ ತಗೊಳುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಂಪನಿಗೆ ಯಾವುದೇ ರೀತಿ ಕೂಡ ಲಾಸಸ್ ಆಗಿರೋದಿಲ್ಲ. ಅಲ್ಲಿ ಓನ್ ಆಗಿ ಪರ್ಚೇಸ್ ಮಾಡ್ತು. ಫಾರ್ ಎಕ್ಸಾಂಪಲ್ 10 lakh rupees ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು ಅಸೆಟ್ ಅನ್ನ ಮಷಿನರಿನ ಪರ್ಚೇಸ್ ಮಾಡುತ್ತೆ, ಅದೇ ಮಷಿನರಿನ ಲೀಸಿಂಗ್ ಕಂಪನಿಗೆ ಸೋಲ್ಡ್ ಔಟ್ ಮಾಡುತ್ತೆ, ಅದೇ ಸೇಮ್ ಅಮೌಂಟ್ ಗೆ 10 lakh rupees ಗೆ ಅಥವಾ 9 lakh rupees ಸೋಲ್ಡ್ ಔಟ್ ಮಾಡುತ್ತೆ. ನೆಕ್ಸ್ಟ್ ಅದೇ ಅಸೆಟ್ ಅನ್ನ ಲೀಸ್ ಮೇಲೆ ರಿಟರ್ನ್ ತಗೊಳುತ್ತೆ, ಯುಟಿಲೈಸೇಷನ್ ಮಾಡ್ಕೊಳ್ಳುತ್ತೆ. ಯುಟಿಲೈಸೇಷನ್ ಮಾಡ್ಕೊಂಡಂತಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅಗೇನ್ ಆ ಒಂದು ಮಷಿನರಿನ ಅವರಿಗೆ ರಿಟರ್ನ್ ಕೊಡ್ತಾರೆ. ಇವರು ಏನು ಲೀಸ್ ಅಗ್ರಿಮೆಂಟ್ ಮಾಡುವಾಗ ಅಮೌಂಟ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಅದನ್ನ ರಿಟರ್ನ್ ತಗೊಳ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಲೆಸ್ಸಿ ಕಂಪನಿಗೆ ಲಾಸಸ್ ಆಗಿರೋದಿಲ್ಲ, ಓನ್ಲಿ ರೆಂಟ್ ಅನ್ನ ಮಾತ್ರ ಆ ಒಂದು ಅಸೆಟ್ ಗೆ ಪ್ರೊವೈಡ್ ಮಾಡಿರುತ್ತೆ. ದಟ್ ಈಸ್ ಸೇಲ್ ಅಂಡ್ ಸೇಲ್ ಬ್ಯಾಕ್ ಅಥವಾ ಸೇಲ್ ಅಂಡ್ ಲೀಸ್ ಬ್ಯಾಕ್ ಅಂತ ಹೇಳ್ತೀವಿ. ಓಕೆ, ಸೇಲ್ ಅಂಡ್ ಲೀಸ್ ಬ್ಯಾಕ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಡೊಮೆಸ್ಟಿಕ್ ಲೀಸ್ ಅಂತ ಬರುತ್ತೆ. ವಿತ್ ಇನ್ ದ ಕಂಟ್ರೀಸ್ ದ ಲೆಸರ್ ಅಂಡ್ ದ ಲೆಸ್ಸಿ ವಿಲ್ ಬಿ ಟೇಕನ್ ದ ಅಗ್ರಿಮೆಂಟ್ ಫಾರ್ ದ ಪರ್ಪಸ್ ಆಫ್ ಯುಟಿಲೈಸೇಷನ್ ಆಫ್ ದ ಪರ್ಟಿಕ್ಯುಲರ್ ಅಸೆಟ್. ದಟ್ ಈಸ್ ಕಾಲ್ಡ್ ಆಸ್ ಡೊಮೆಸ್ಟಿಕ್ ಲೀಸ್. ನಮ್ಮ ದೇಶದ ಒಳಗಡೆಯಲ್ಲಿ ಲೆಸ್ಸರ್ ಮತ್ತು ಲೆಸ್ಸಿ ಹೇಳುವಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಅಸೆಟ್ ಅನ್ನ ಯುಟಿಲೈಸೇಷನ್ ಪರ್ಪಸ್ ಗೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ತಾರೆ, ಲೀಸ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಆ ಲೀಸ್ ಅಗ್ರಿಮೆಂಟ್ ಅನ್ನು ನಾವು ಡೊಮೆಸ್ಟಿಕ್ ಲೀಸ್ ಅಂತ ಹೇಳ್ತೇವೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ರಾಸ್ ಬಾರ್ಡರ್ ಲೀಸ್. ದ ನೇಮ್ ಓನ್ಲಿ ಟೆಲ್ಸ್ ಅಸ್ ಕ್ರಾಸ್ ಬಾರ್ಡರ್. ಸೊ ಔಟ್ಸೈಡ್ ದ ಬಾರ್ಡರ್ ಆಫ್ ದ ಕಂಟ್ರೀಸ್. So different companies, lessor and the lessee will be taken the agreement for the purpose of utilization of the asset. That agreement is called as the cross border lease. Understood? So these are the types of the lease. So let us we are discussing the problems on lease. What are the problems will be arising in the basis of the ಲೀಸಸ್. ನಮಗೆ ಲೀಸ್ ಗಳ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳು ಬರುತ್ತೆ. ಇಲ್ಲಿ 5 marks ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಮತ್ತು 15 marks ಕೂಡ ಪ್ರಾಬ್ಲಮ್ಸ್ ಗಳು ಬರುವಂತದ್ದು. ಸೊ ಆದ್ರಿಂದ ಇಲ್ಲಿ ಲೀಸ್ ಫಿನಾನ್ಸ್ ನಲ್ಲಿ ಸಾಮಾನ್ಯವಾಗಿ ಡಿಪ್ರಿಸಿಯೇಷನ್ ಹೇಳುವಂತ ಒಂದು ಕಾನ್ಸೆಪ್ಟ್ ಗಳ ಮೇಲೆ 5 marks ಗೆ ಪ್ರಾಬ್ಲಮ್ ಗಳು ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಗಳನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಡಿಪ್ರಿಸಿಯೇಷನ್ ಗಳನ್ನು ಕ್ಯಾಲ್ಕುಲೇಷನ್ ಮಾಡಿದ ನಂತರದಲ್ಲಿ ಅದನ್ನ ರಿಟರ್ನ್ ತಗೊಳ್ಳುವಂತದ್ದು ಹೇಗೆ ಹೇಳೋದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡುವಂತದ್ದು. Dear students, you know about the depreciation. What do you mean by depreciation? So, depreciation means the value of the asset will be reducing.
ನೀವು ಯಾವುದೇ ಒಂದು ಅಸೆಟ್ ನ ವ್ಯಾಲ್ಯೂಗಳನ್ನ ಕಡಿಮೆ ಮಾಡಿದ್ರೆ ಆ ಕಡಿಮೆಯಾದಂತ ವ್ಯಾಲ್ಯೂ ನಾವು ಡಿಪ್ರಿಸಿಯೇಷನ್ಸ್ ಅಂತ ಹೇಳ್ತೀವಿ. The depreciation means the value of the asset will be deducting, or the percentage of the value will be deducted in the original value of the assets. That is called as depreciation. The depreciation we will be calculated in the end of the accounting year. End of the accounting year means when the company will be starting the accounts. It means whether in the American accounting system we are going to start the accounts in the 1st January, or in the England rules we have to start the accounts in the April 1st. The end of the accounting year is 31st March. Understood? So end of the accounting year we will be calculating the depreciation. Every year end we will be calculating the depreciations of that particular asset. ಪ್ರತಿ ವರ್ಷ ಎಂಡ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಹಾಗಾದ್ರೆ ಡಿಪ್ರಿಸಿಯೇಷನ್ಸ್ ಅಂದ್ರೆ ಏನು? ದ ವ್ಯಾಲ್ಯೂ ಆಫ್ ದ ಅಸೆಟ್ ವಿಲ್ ಬಿ ಡಿಕ್ರೀಸಿಂಗ್. ಒಂದು ವಸ್ತುವಿನ ಮೌಲ್ಯಗಳು ಕಡಿಮೆಯಾಗೋದಕ್ಕೆ ಡಿಪ್ರಿಸಿಯೇಷನ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಸಾಮಾನ್ಯವಾಗಿ ನಾವು ಎರಡು ಟೈಪ್ಸ್ ಅನ್ನ ನೋಡಬಹುದು. ದೇರ್ ಆರ್ ಟೂ ಟೈಪ್ಸ್, ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್, ಬಟ್ several types is there, but now here we have to discuss only for the two types of the depreciation, that is straight line methods and the written down value methods. Some other method is there, annuity method is there, okay, but here the straight line method and the written down value method. Straight line, the name only tells us straight line means the original methods of the depreciation. It means the every year the same value will be deducted in the particular assets. That means straight line method, or the same percentage of the amount will be deducted in the original value of the asset. For example, we have 10% of depreciation on the basis of the original value is 10 lakh rupees. Understood? Out of 10 lakh we have to given the straight line method as a 10%. It means 1 lakh is the depreciation, because 10 lakh into 10% means 1 lakh. That 1 lakh is the depreciation, that is comes under the straight line. For the purpose of 5 years we have to calculate it. So up to 5 years we are taken as a 1 lakh as the depreciation. It means 10 lakh minus 1 lakh is equal to 9 lakh rupees remaining balances. That means 1 lakh is the depreciation. The next year also we have to take a depreciation as 1 lakh. Out of 9 lakh we have to minus 1 lakh rupees. That is remaining balance is 8 lakh. After the next year also we have to calculate minus 1 lakh rupees. That means that is straight line method, or the original value of the depreciation. So that is called as straight line. ಇಲ್ಲಿ ಸ್ಟ್ರೇಟ್ ಲೈನ್ ಅಂತಂದ್ರೆ ಒಂದೇ ಒಂದು ವ್ಯಾಲ್ಯೂಗಳನ್ನ ನಾವು ಪ್ರತಿ ವರ್ಷ ಡಿಡಕ್ಟ್ ಮಾಡ್ತಾ ಹೋಗೋದನ್ನ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಹೇಳ್ತೇವೆ. ಅಲ್ಲ ಒರಿಜಿನಲ್ ವ್ಯಾಲ್ಯೂ ಮೇಲೆ ಫಸ್ಟ್ ಏನು ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದೇ ಅಮೌಂಟ್ ನ ಎವ್ರಿ ಇಯರ್ ನಾವು ಡಿಡಕ್ಟ್ ಮಾಡ್ತಾ ಹೋಗಿರ್ತೇವೆ. ಅದಕ್ಕೆ ನಾವು ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಹೇಳ್ತೇವೆ. And next one is written down value method. The name only tells us written down value. Written down value means once we are calculating the depreciation, so that amount will be deducted in the original cost of the asset, and what is the remaining balances, and the remaining balance, on the basis of the remaining balance also we have to calculate that percentage of the depreciations. ಪ್ರತಿ ವರ್ಷ ನಮ್ಗೆ ಏನ್ ರಿಮೈನಿಂಗ್ ಬ್ಯಾಲೆನ್ಸಸ್ ಸಿಗ್ತಾ ಹೋಗಿರುತ್ತೆ. ನಮಗೆ ರಿಮೈನಿಂಗ್ ಬ್ಯಾಲೆನ್ಸಸ್ ನೋಡಿ, ಫಸ್ಟ್ ನಮಗೆ 9 lakh ಸಿಕ್ತು, ಸೆಕೆಂಡ್ ಇಯರ್ 8 lakh ಸಿಕ್ತು. ಈ 9 lakh ಮೇಲೆ 10% ನ ಕ್ಯಾಲ್ಕುಲೇಟ್ ಮಾಡುವಂತದ್ದು, ನೆಕ್ಸ್ಟ್ 8 lakh ಮೇಲೆ 10% ನ ಕ್ಯಾಲ್ಕುಲೇಟ್ ಮಾಡುವಂತದ್ದು, ನೆಕ್ಸ್ಟ್ 7 lakh ಸಿಕ್ಕಿದ್ರೆ 7 lakh ಮೇಲೆ ನಾವು 10% ನ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಅದಕ್ಕೆ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳ್ತೇವೆ. ಬಟ್ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಏನಾಗಿರ್ತದೆ, ಓನ್ಲಿ ಫಸ್ಟ್ ಟೈಮ್ ನಮ್ಗೆ ಏನ್ ಸಿಕ್ಕಿರುತ್ತೆ ಅಮೌಂಟ್, ಅದೇ ಅಮೌಂಟ್ ನ ಪ್ರತಿ ವರ್ಷ ನಾವು ಡಿಡಕ್ಟ್ ಮಾಡ್ತಾ ಹೋಗಿರ್ತೇವೆ. ಆದರೆ ರಿಟರ್ನ್ ಡೌನ್ ವ್ಯಾಲ್ಯೂದಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಗಳ ಮೇಲೆ ನಾವು ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಗಳನ್ನು ನಾವು ಡಿಡಕ್ಟ್ ಮಾಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ನಮಗೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಪರ್ಸೆಂಟೇಜ್ ನ ಕೊಟ್ಟಿರಲ್ಲ, ಡೈರೆಕ್ಟ್ ಆಗಿ ನಮಗೆ ಪರ್ಸೆಂಟೇಜ್ ನ ಪ್ರೊವೈಡ್ ಮಾಡೋದಿಲ್ಲ ಪ್ರಾಬ್ಲಮ್ಸ್ ಗಳಲ್ಲಿ. ಆದ್ರೆ ನಾವು ಏನ್ ಮಾಡ್ಬೇಕು, ಅಲ್ಲಿ ಡಿಪ್ರಿಸಿಯೇಷನ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆದ್ರಿಂದ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾಗಳನ್ನ ಅರೇಂಜ್ ಮಾಡ್ತೇವೆ. ವಿ ಹ್ಯಾವ್ ಟು ಟೇಕನ್ ಸಮ್ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ದ ಡಿಪ್ರಿಸಿಯೇಷನ್. ದಟ್ ಈಸ್ depreciation is equal to cost of the asset. That means the original value of the asset.
minus salvage value. The salvage value means nothing but as the scrap values. Understood? Scrap value or the salvage value divided by the life of the asset. How much they are given the life for that particular asset, that will be divided by the life of the asset. Understood? Depreciation is equal to cost of the asset minus salvage value divided by life of the asset. So from this formula we have to calculating the depreciations. Understood? Dear students, we have one problem on the basis of the depreciation. See that problem. The following facts relate to Elite Limited. The purchase price of the equipment is rupees 40 lakh. It means the value of the asset is 40 lakh. That means the purchase price of the asset. Then the expected salvage value after 4 years is rupees 10 lakh. The salvage value means nothing but as the scrap values. Okay, scrap value is 10 lakh. The equipment is subjected to the straight line method of depreciation. Here this problem is given on the basis of the straight line method. Understood? The tax rate is 30%. Compute depreciation and tax savings. First we have to calculate it here as depreciation. After that, how much tax savings in the on the basis of the depreciation, that we have to calculate it. ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಟೋಟಲ್ ವ್ಯಾಲ್ಯೂ ಆಫ್ ದ ಅಸೆಟ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ, ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಂಡ್ ಲೈಫ್ ಆಫ್ ದ ಅಸೆಟ್ ಅಂತ ಕೊಟ್ಟಿದ್ದಾರೆ. ಲೈಫ್ ಆಫ್ ದ ಅಸೆಟ್ ಅಂತಂದ್ರೆ ದ ಎಕ್ಸ್ಪೆಕ್ಟೆಡ್ ಸಾಲ್ವೇಜ್ ವ್ಯಾಲ್ಯೂ ಆಫ್ಟರ್ 4 years. ಇಟ್ ಮೀನ್ಸ್ ದ ಲೈಫ್ ಆಫ್ ದ ಅಸೆಟ್ is 4 years. ದ ಸಾಲ್ವೇಜ್ ವ್ಯಾಲ್ಯೂ is 10 lakh. ಒರಿಜಿನಲ್ ಕಾಸ್ಟ್ ಅಥವಾ ವ್ಯಾಲ್ಯೂ ಆಫ್ ದ ಅಸೆಟ್ 40 lakh ಇದೆ. ದೆನ್ ಈ ಒಂದು ಡಿಪ್ರಿಸಿಯೇಷನ್ ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟ್ರೇಟ್ ಲೈನ್ ಮೆಥಡ್ ಗಳ ಮೇಲೆ. ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಡಿಪ್ರಿಸಿಯೇಷನ್ ಅನ್ನ, ಮತ್ತು ಟ್ಯಾಕ್ಸ್ ರೇಟ್ 30% ಅನ್ನ ಕೊಟ್ಟುಬಿಟ್ಟು ಕಂಪ್ಯೂಟ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಸೇವಿಂಗ್, ಟ್ಯಾಕ್ಸ್ ಸೇವಿಂಗ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ಸ್ಟ್ರೇಟ್ ಲೈನ್ ಮೆಥಡ್ ಅನ್ನು ಮಾಡುವಾಗ ನಮಗೆ ಪರ್ಸೆಂಟೇಜ್ ಅನ್ನು ಪ್ರೊವೈಡ್ ಮಾಡಿಲ್ಲ. ಹಿಯರ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಎನಿ ಪರ್ಸೆಂಟೇಜ್ ಫಾರ್ ಕ್ಯಾಲ್ಕುಲೇಟಿಂಗ್ ಆಫ್ ದ ಡಿಪ್ರಿಸಿಯೇಷನ್, but we have to calculate that depreciation on the basis of the formula. What is the formula? Depreciation is equal to value of the asset minus salvage value divided by the life of the asset. Here the cost of the asset or the value of the asset is 40 lakh minus scrap value is 10 lakh divided by life of the asset is 4 years. That means 40 lakh minus 10 lakh divided by 4. Then we are getting the depreciation amount. Every year we have to take that depreciation because they are given in the straight line methods. And on the basis of the depreciation, we have to calculate the tax rates. So the remaining amount is called as the tax savings. Understood? Now we are going to take a solution on the basis of these problems. Okay? Now the solutions are, take down the formula for depreciation. Depreciation is equal to value of the asset minus salvage value. Sometimes they are given as a scrap value. Okay, salvage value divided by life of the asset. Understood? In this problem they are providing us as a value of the asset is equal to 40 lakh. Understood? And salvage value $10 lakh. And life of the asset, how much? 4 years. Understood? Tax rate 30%. Understood? Now the solution is
value of the asset is 40 lakh. Write it here. 40 lakh minus salvage value is 10 lakh divided by 4 years. Life of the asset is 4 years. Understood? Therefore, how much? 40 lakh minus 10 lakh is equal to 30 lakh divided by 4. How much we are getting the answer? So 7 lakh. Sorry. Calculate that one. 40 lakh minus 10 lakh divided by 4. Amount is 7 lakh 50,000. Understood? 7 lakh 50,000 is the depreciation amount. So this is straight line method. We have to take 7 lakh 50,000 depreciation for up to 4 years. The first year is 7 lakh 50,000, second year also 7 lakh 50,000, third year also 7 lakh 50,000, and fourth year also 7 lakh 50,000. We have to calculate on original cost. That is called as straight line method of depreciation. Now we have to calculate the tax savings. How we are calculating the tax savings? See, take down calculation of tax savings or schedules shows the tax savings. Okay, schedule shows the tax savings. So here first is here. Okay, then depreciation. Next tax and tax savings, or rate of tax and tax saving. See here, first year. Okay, what is depreciation? It is a straight line basis of depreciation. There is no changes of the depreciation here. Once we are calculating that, the depreciation will be taken as every year. That means first year depreciation is 7,50,000. Okay, the rate of the depreciation how much? I think 30%. Rate of tax is equal to 30%, and tax saving is 7,50,000 into 30 by 100. What is the amount? 2,25,000. 2,25,000 tax saving. First year tax saving is 2,25,000. Again second year same depreciation, because it is a straight line method or direct method. Okay, rate of tax is 30%. Again we have to calculate like this only. 7,50,000 into 30%. That amount is 2,25,000. Again third year 7,50,000. 30% is rate of tax. 7,50,000 into 30 by 100 is equal to 2,25,000. Again fourth year, up to fourth year, because the value of the asset is up to 4 years. We have to take on the depreciation up to 4 years. So fourth year depreciation also same, 7,50,000, because it is a straight line method. So 30% rate of tax out of depreciation. 7,50,000 the depreciation amount, and 30% is the tax. So 2,25,000 is the tax savings. Every year we have the tax saving amount is 2,25,000. This is called as calculation of depreciation on the basis of the straight line method and calculation of the tax savings. But when we are going to take it as the redundant values, we have the depreciation amount will be changes. ನಾವಿಲ್ಲಿ ಸ್ಟ್ರೇಟ್ ಲೈನ್ ಮೆಥಡ್ ಅನ್ನ ಮಾಡಿರೋದ್ರಿಂದ ನಮಗೆ ಪ್ರತಿ ವರ್ಷದ ಡಿಪ್ರಿಸಿಯೇಷನ್ ಅಮೌಂಟ್ ಒಂದೇ ಬಂದಿದೆ. ಒಂದ್ಸಲ ನಾವು ಏನ್ ಮಾಡ್ತೀವಿ ಅಂತ ಡಿಪ್ರಿಸಿಯೇಷನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರತಿ ವರ್ಷ ಸೇಮ್ ಡಿಪ್ರಿಸಿಯೇಷನ್ ಅಮೌಂಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರು ಡೈರೆಕ್ಟ್ ಮೆಥಡ್ ಅಥವಾ ಸ್ಟ್ರೇಟ್ ಲೈನ್ ಡಿಪ್ರಿಸಿಯೇಷನ್ಸ್ ಅಂತ ಹೇಳ್ತೇವೆ. ಆದ್ರೆ
ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಆಗಿದ್ದಿದ್ರೆ ಡಿಪ್ರಿಸಿಯೇಷನ್ ಅಮೌಂಟ್ ಫಸ್ಟ್ ಇಯರ್ ಒಂದ್ ರೀತಿ ಇರುತ್ತೆ, ಸೆಕೆಂಡ್ ಇಯರ್ ಒಂದ್ ರೀತಿ ಇರುತ್ತೆ, ನೆಕ್ಸ್ಟ್ ಎಲ್ಲ ವರ್ಷ ಕೂಡ ಡಿಪ್ರಿಸಿಯೇಷನ್ ಅಮೌಂಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಅದು ರಿಟರ್ನ್ ಆನ್ ವ್ಯಾಲ್ಯೂಸ್. ನಾವೇನು ಫಸ್ಟ್ ಇಯರ್ ಅಲ್ಲಿ ಒರಿಜಿನಲ್ ಕಾಸ್ಟ್ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರ್ತೇವೆ, ಏನ್ ನಮಗೆ ರಿಮೈನಿಂಗ್ ಬ್ಯಾಲೆನ್ಸಸ್ ಇರುತ್ತೆ ಆ ಬ್ಯಾಲೆನ್ಸ್ ಗಳ ಮೇಲೆ ನಾವೇನ್ ಮಾಡ್ತೀವಿ ಡಿಪ್ರಿಸಿಯೇಷನ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿರೋದ್ರಿಂದ ಪ್ರತಿ ವರ್ಷದ ಡಿಪ್ರಿಸಿಯೇಷನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಎಲ್ಲಿ ರಿಟರ್ನ್ ಆನ್ ವ್ಯಾಲ್ಯೂ, ಆದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಚೇಂಜಸ್ ಆಗಿರೋದಿಲ್ಲ, ಒಂದೇ ರೀತಿಯಲ್ಲಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಅನ್ನು ತೆಗೆದುಕೊಂಡಿರ್ತೇವೆ. ಮತ್ತು ಟ್ಯಾಕ್ಸ್ ರೇಟ್ ಅಲ್ಲಿ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ, ಸೇಮ್ ಟ್ಯಾಕ್ಸ್ ರೇಟ್ ಇರೋದ್ರಿಂದ ಅದೇ ಡಿಪ್ರಿಸಿಯೇಷನ್ ಅಮೌಂಟ್ ಗೆ ಸೇಮ್ ಟ್ಯಾಕ್ಸ್ ರೇಟ್ ಅನ್ನು ಅಪ್ಲೈ ಮಾಡ್ತಾ ಹೋಗೋದ್ರಿಂದ ನಮಗೆ ಸೇಮ್ ಟ್ಯಾಕ್ಸ್ ಸೇವಿಂಗ್ಸ್ ನಮಗೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಸಿಗುತ್ತೆ. ಆದ್ರೆ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಗಳಲ್ಲಿ ನಮಗೆ ಚೇಂಜಸ್ ಆಗ್ತಾ ಹೋಗಿರುವಂತದ್ದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ depreciation on the basis of the straight line methods. Understood? Dear students, this is the second problem on the basis of the depreciation. You have to follow this problem. Okay, see here, the following facts related to Aragani Limited. Okay, from the companies we have some informations. See the informations. First one, cost of machine rupees 40 lakh. Then second, useful life of machine is 5 years. Salvage value 8 lakh. Tax rate 35%. Compute depreciation and tax savings. Both you have to calculate on direct method and on return on value method. You have to calculate this problem on the basis of the direct method, the homework. Here direct method means nothing but as the straight line methods. Okay, see here, the cost of the machine is 40 lakh. What is the formula for calculating the depreciation? Depreciation is equal to cost of the asset minus salvage value or scrap value divided by life of the asset. Therefore, the cost of the machine is 40 lakh and the salvage value is 8 lakh. Then the life of the machinery is 5 years. We will get the depreciation. How? The 40 lakh minus 8 lakh divided by 5 years. Then we are getting the depreciation amount. The tax rate is 35%. So up to 5 years you have to calculate the tax savings. How you are calculating the tax savings? So the number of years up to 5 years, rate of depreciation. The depreciation value is under the straight line method, same amount. How you are getting 40 lakh minus 8 lakh divided by 5 years. Then you are getting the depreciation amount. You have to take the depreciation amount. Then tax rate 35% and tax saving is depreciation amount into tax rate. You are getting the tax savings. That is the calculations of the direct method. So after that, return on value method. So on the basis of the return on value method, I will be explaining the next period. How we are calculating the return on values? So on the basis of the original cost, it means 40 lakh. We have 40 lakh original cost. We have salvage value 8 lakh and the 5 year is the life of the asset. First we have to calculate the depreciation amount. After that we have to deduct in the every balancing amounts. It means first year out of 40 lakh we have to deducting the depreciation amount. Next year how much we are getting the balances in the first year after deducting the depreciation. On the basis of that balancing amount, so we have to calculate the depreciation amount. Like that we have to calculate it. What is the remaining balances we have to calculate. So that is called as return on value methods. Okay, you can solve this problem in the home. That means it is the homework problem.